ಸ್ಟಾರ್ಟ್. ನಮಸ್ಕಾರ, ನಾನು ನಿಮ್ಮ ಆತ್ಮೀಯ ಸುನಿಲ್ ಗೋಲಾ. ಸುಮಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಆಗಿಲ್ಲ. ಬರೀ ಸುಳ್ಳು ಭರವಸೆ ಮೇಲೆ ಸರ್ಕಾರ ಮುಂದೆ ಹಾಕ್ತಾ ಹೋಗ್ತಾ ಇದೆ. ಒಳ ಮೀಸಲಾತಿ ನೆಪವೊಡ್ಡಿ ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೊಂದು ಅಧಿಕೃತವಾಗಿ ತಾವು ಡಾಟಾವನ್ನು ಬಿಡುಗಡೆ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ, ಎಷ್ಟು ಹುದ್ದೆಗಳು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿದೆ, ಎಷ್ಟು ಇಲಾಖೆಯಿಂದ ನೇಮಕಾತಿ ಆಗ್ತಾ ಇದೆ ಅಂತೇಳಿ ತಾವು ಮಾಹಿತಿ ಕೊಟ್ಟಿದ್ರು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಸತತವಾಗಿ ಹಲವಾರು ಸಂಘಟನೆಗಳು ಕೂಡ ಹೋರಾಟ ಮಾಡಿದ್ದಾರೆ, ಬೇಸತ್ತಿದ್ದಾರೆ, ಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಮನೆ ಬಿಟ್ಟು ಬಂದು ಧಾರವಾಡ, ಬಿಜಾಪುರ, ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ. ಎಲ್ಲ ನಿರುದ್ಯೋಗಿಗಳ ಪಾಲಿಗೆ ಇದು ಒಂದು ಉದ್ಯೋಗ ಭಾಗ್ಯವನ್ನು ಸರ್ಕಾರ ಒದಗಿಸಬೇಕಾಗಿತ್ತು. ಆದರೆ ಕೂಡ ಹಲವಾರು ರೀಸನ್ಗಳನ್ನು ಒಡ್ಡಿ ಸರ್ಕಾರ ನಿರುದ್ಯೋಗ ಒಂದು ಸೆಕ್ಟರ್ಗೆ ತಳ್ಳುತ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ಶೀಘ್ರದಲ್ಲೇ ನೇಮಕಾತಿ ಮಾಡಬೇಕು, ನೇಮಕಾತಿ ಮಾಡಿ ಉದ್ಯೋಗ ಭಾಗ್ಯ ಕೊಡಬೇಕು. ಪಂಚ ಯೋಜನೆಗಳ ಭಾಗ್ಯದ ಜೊತೆಗೆ ಉದ್ಯೋಗ ಯೋಜನೆ ಭಾಗ್ಯ ಅತ್ಯ ಅವಶ್ಯಕವಾಗಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಉದ್ಯೋಗ 1000 ಸಮಸ್ಯೆಗಳಿಗೆ ಪರಿಹಾರ, ಹಲವಾರು ಸಮಸ್ಯೆಗಳಿಗೆ ಒಂದು ಉದ್ಯೋಗ ಪರಿಹಾರ ಆಗ್ತದ. ಆ ಒಂದು ವ್ಯಕ್ತಿಗೆ ಒಂದು ಮನೆಗೆ ನೌಕರಿ ಸಿಗುವುದರಿಂದ ಏನಾಗ್ತದಪ್ಪ ಅಂತಂದ್ರೆ ಆ ಕುಟುಂಬನೇ ಕೂಡ ಉದ್ಧಾರ ಆಗ್ತದ, ಸಮಾಜ ಕೂಡ ಅಭಿವೃದ್ಧಿ ಆಗ್ತದ, ಆರ್ಥಿಕವಾಗಿ ಮುಂದೆ ಬರ್ಲಕ್ಕೆ ಸಾಧ್ಯ ಆಗ್ತದ. ಅದಕ್ಕೋಸ್ಕರ ವಿದ್ಯಾವಂತರನ್ನಾಗಿ ಮಾಡಿದಿರಿ, ಡಿಗ್ರಿ ಮುಗಿಸಿದಿರಿ, ಎಲ್ಲ ಮುಗಿಸಿದಿರಿ, ಸರ್ಕಾರದಿಂದ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿದಿರಿ. ಲಕ್ಷಗಟ್ಟಲೆ BEd ಮುಗಿಸ್ಕೊಂಡು, BPEd ಮುಗಿಸ್ಕೊಂಡು, ಡಿಗ್ರಿ ಮುಗಿಸ್ಕೊಂಡು, PhD ಮುಗಿಸ್ಕೊಂಡು ಲಕ್ಷ ಯೂನಿವರ್ಸಿಟಿಗಳಿಗೆ ದುಡ್ಡು ಕಟ್ಟಿದ್ದಾರೆ ವಿದ್ಯಾರ್ಥಿಗಳು. ಅದು ಸರ್ಕಾರ ಕಟ್ಟಿದ್ದಾರೆ. ಸರ್ಕಾರ ಕಾಲಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿಗಳು ಮಾಡ್ತಾ ಇಲ್ಲ. ಕಾರಣ ಅವರ ಅಧಿಕಾರದ ಒಂದು ದುರುಪಯೋಗಕ್ಕೋಸ್ಕರ. ಅಧಿಕಾರ ಸರಿಯಾಗಿ ಮಾಡಿದ್ರೆ ಕರ್ನಾಟಕ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಪ್ರತಿ ಮನೆಗೊಂದು ಉದ್ಯೋಗ ಭಾಗ್ಯ ಕೊಡ್ಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಎಲ್ಲ ಸಚಿವರುಗಳಿಗೆ, ಶಾಸಕರುಗಳಿಗೆ, ನೀವು ವಿದ್ಯಾರ್ಥಿಗಳಿಗೆ, ಬಡವರಿಗೆ, ದೀನದಲಿತರಿಗೆ ಎಲ್ಲರಿಗೂ ಕೂಡ ಭರವಸೆ ನೀಡಿದ್ದೀರಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ತಮ್ಮ ಪ್ರಣಾಳಿಕೆಯಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀನಿ ಅಂತೇಳಿ ಬಂದಾಗಿನಿಂದ ಇಲ್ಲಿವರೆಗೂ ಯಾವುದೇ ಒಂದು ರಿಕ್ವೈರ್ಮೆಂಟ್ ಕೂಡ ಆಗಿಲ್ಲ. ಕಾರಣ ತಮ್ಮ ಅಧಿಕಾರ ಯಾವ ರೀತಿ ನಡೆಸಬೇಕಂತೇಳಿ ಆಡಳಿತ ಫೇಲ್ ಆಗಿದೆ. ಅದಕ್ಕೋಸ್ಕರ ಶೀಘ್ರವಾಗಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ ಈ ಬರುವ ಆರ್ಥಿಕ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹುದ್ದೆಗಳನ್ನು ಅನುಮೋದನೆ ತಗೊಂಡು ನೇಮಕಾತಿ ಮಾಡಬೇಕಂತೇಳಿ ಎಲ್ಲ ನಿರುದ್ಯೋಗಿಗಳ ಪರವಾಗಿ ಬೇಡಿಕೆ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 18 ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಯಾಗಿಲ್ಲ. ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿಯಾಗಿಲ್ಲ. ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರ ನೆನಪೇ ಹರಿದ್ದಾರೆ. ಅದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 18 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದು ಬೇಸತ್ತಿದ್ದೇವೆ. ಬೆಳಗಾವಿ ಅಧಿವೇಶನದಲ್ಲಿ ನಾವು ವಿಷಯ ಸೇರಿಸ್ತೇವೆ ಅಂತೇಳಿ ಕುಂತಾಗ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5500 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ರು. ಇವತ್ತಿನ ದಿನಲೇ 2000 ಹುದ್ದೆಗಳು PU ಕಾಲೇಜ್, ಡಿಗ್ರಿ ಕಾಲೇಜ್ಗಳಲ್ಲಿ ನೇಮಕಾತಿ ಆಗ್ತಾ ಇದೆ. ಅಲ್ಲಿ ಕೂಡ ದೈಹಿಕ ಶಿಕ್ಷಕರನ್ನು ಕಡೆಗಣಿಸಿ ಒಂದು ಹುದ್ದೆಗಳನ್ನು ಕೂಡ ನಾವು ವಂಚಿತರಾಗಿವೆ. ಅದರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು, ಅಲ್ಲಿ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳನ್ನು ಅವಕಾಶ ಕೊಡಬೇಕು. ಅಂದಾಗ ಮಾತ್ರ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಕ್ರೀಡೆಗಳಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಮಟ್ಟಕ್ಕೆ ಕರ್ನಾಟಕ ಕೊಂಡೊಯ್ಯಲು ಕಾರಣ ಆಗ್ತದ. ಕರ್ನಾಟಕ ಒಲಿಂಪಿಕ್ಗಳಲ್ಲಿ ಶೂನ್ಯ ಸಾಧನೆ ತಾವೆಲ್ಲರೂ ನೋಡ್ತೀರಿ, ಶೂನ್ಯ ಆಗಿದೆ. ಕಾರಣ ಕರ್ನಾಟಕ ರಾಜ್ಯದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರೇ ಇಲ್ಲ. ಎಷ್ಟೋ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲದ ಸಲುವಾಗಿ ಮಕ್ಕಳು ಮಾನಸಿಕವಾಗಿ, ದೈಹಿಕವಾಗಿ ಖಿನ್ನತೆಗೊಳಗಾಗಿ ಹೃದಯಘಾತದಿಂದ ಸಾಯ್ತಾ ಇದ್ದಾರೆ. ತಾವೆಲ್ಲ ದಿನನಿತ್ಯ ನೋಡ್ತಾ ಇರಬಹುದು. ಮೊಬೈಲ್ಗಳಿಂದ ಇತ್ತೀಚೆಗೆ ರಾಜ್ಯದಲ್ಲಿ 4 ಜನ ಮಕ್ಕಳು ಸತ್ತು ಹೋದ್ರು. ಅಷ್ಟೊಂದು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಬೇರೆ ರಾಜ್ಯದಲ್ಲಿ ಸತ್ತಿದ್ದಾರೆ, ಈ ರಾಜ್ಯದಲ್ಲಿ ಕೂಡ ಸಾಯ್ತಾರೆ. ಮುಂದಿನ ದಿನಗಳಲ್ಲಿ ಆಟಗಳಿಗೆ, ಕ್ರೀಡೆಗಳಿಗೆ ಮಹತ್ವ ಕೊಡಬೇಕು. ಇದರ ಬಗ್ಗೆ ಸುದೀರ್ಘವಾಗಿ ತಾವು
ಚರ್ಚೆ ಮಾಡಬೇಕು ಸದನದಲ್ಲಿ. ಈ ಹಿಂದೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿರ್ತಕ್ಕಂಥ ಫೈಲ್ ನಂಬರ್ ಕೂಡ ನಾನು ಮಾನ್ಯ ಶ್ರೀಯುತ ಶಶಿಲ್ ಅಮೋಶಿ ಸರ್ ಅವರಿಗೂ ಕೊಟ್ಟಿದ್ದೆ, ಸಂಕನೂರ್ ಸರ್ ಅವರಿಗೂ ಕೊಟ್ಟಿದ್ದೆ. ಸದನದಲ್ಲಿ ತಮ್ಮ ಸಮ್ಮುಖದಲ್ಲಿ ಮಾನ್ಯ ಸಚಿವರ ಜೊತೆ ಚರ್ಚೆ ಮಾಡಿದ್ರು. ಆರ್ಥಿಕ ಇಲಾಖೆಯಲ್ಲಿ ಆಗಿರ್ತಕ್ಕಂತಹ ಪ್ರಾಥಮಿಕ ಶಾಲೆಗಳಲ್ಲಿ ಆಲ್ ಓವರ್ ಕರ್ನಾಟಕ 703 ಹುದ್ದೆಗಳು, ಪ್ರೌಢಶಾಲೆಗಳಲ್ಲಿ 670 ಹುದ್ದೆಗಳು, ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 380 ಪ್ರಾಥಮಿಕ ಹುದ್ದೆಗಳು, 216 ಪ್ರೌಢಶಾಲೆಗಳಲ್ಲಿ ಹುದ್ದೆಗಳು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿದೆ ಅಂತೇಳಿ ನಮ್ಗೆ ಗೊತ್ತಿತ್ತು. ಆ ಹುದ್ದೆಗಳನ್ನು ಯಾವುದೇ ಕಾರಣಕ್ಕೆ ಕಡಿತಗೊಳಿಸಬಾರ್ದಂತೇಳಿ ತಮ್ಮಲ್ಲಿ ಮನವಿ ಮೂಲಕ ನಾನು ಈ ಮಾಧ್ಯಮದ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮಾನ್ಯ ಶಿಕ್ಷಣ ಸಚಿವರೇ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಸುಮಾರು ಬಾರಿ ಹೋರಾಟ ಮಾಡಿದ್ದೇವೆ. ಅದೇ ರೀತಿ PU ಕಾಲೇಜು, ಡಿಗ್ರಿ ಕಾಲೇಜಲ್ಲಿ ನಮಗೆ ಅವಕಾಶ ಕೊಟ್ಟು ನಮಗೆ ಮುಂದಿನ ಹೆಜ್ಜೆ ತುಳಿದೇ ಇರೋ ಹಾಗೆ ಮಾಡಿಕೊಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಬೇಡಿಕೊಳ್ತೇವೆ. ಡಿಗ್ರಿ ಕಾಲೇಜಲ್ಲಿ 1 ಹುದ್ದೆಗಳನ್ನು ಕೂಡ ಆಗಿಲ್ಲ, PU ಕಾಲೇಜಲ್ಲಿ 1 ಹುದ್ದೆಗಳನ್ನು ಕರೀತಾ ಇಲ್ಲ. ಅದಕ್ಕೋಸ್ಕರವಾಗಿ ಪದವಿ, MPEd, PhD, ನೆಟ್ ಸೆಟ್ ಮುಗಿಸ್ಕೊಂಡು ಕುಳಿತವ್ರ ಕತೆ ಏನು? ಹಾಗಾದ್ರೆ ಮಾರ್ಕ್ಸ್ ಕಾರ್ಡ್ ಎಲ್ಲ ತಗೊಂಡ್ಬಿಡ್ರಿ. ಅದಕ್ಕೋಸ್ಕರ ಅವಕಾಶ ಕೊಡ್ರಿ, ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ರಿ. ಕ್ರೀಡೆಯಲ್ಲಿ ಒಲಿಂಪಿಕ್ ಗೆದ್ದವರಿಗೆ ಲಕ್ಷ ಬಹುಮಾನ ಕೊಡೋದಕ್ಕಿಂತ ಮೊದಲು ಕೆಳಮಟ್ಟದಲ್ಲಿ ಒಂದು ಬೆಳೆಸ್ತಾ ಇದ್ರೆ ಕ್ರೀಡೆಗೆ ಒಂದು ಮಹತ್ವ ಆಗ್ತದ. ಅಲ್ಲಿ ಕೂಡ ನೀವು ಘೋಷಣೆ ಮಾಡ್ರಿ, ಒಂದು ಪ್ರೋತ್ಸಾಹವಾಗಿ. ಮೊದಲು ಏನಾಗಿದೆ, ಯಾಕೆ ಮೆಡಲ್ಗಳು ಬರ್ತಾ ಇಲ್ಲ ಅದನ್ನ ಗಮನದಲ್ಲಿಟ್ಟುಕೊಳ್ರಿ. ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಬೇಕು. ಇಲ್ಲವಂದ್ರೆ ಉಗ್ರವಾದ ಹೋರಾಟ ಆಗ್ತದಂತೇಳಿ ಸಂದರ್ಭದಲ್ಲಿ ನಾನು ನಿಮಗೆ ಮನವಿ ಮೂಲಕ ಹೇಳ್ತಾ ಇದ್ದೇನೆ. ದಯವಿಟ್ಟು ಸುಮಾರು ಹೋರಾಟ ಮಾಡಿ ಬೇಸತ್ತಿದ್ದೇವೆ. ನಾವು ವಿಷಯ ಕೂಡ ಕುಡಿಯೋದು ಕೂಡ ಮುಂದಾಗಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತು, ಮಾನ್ಯ ಶಿಕ್ಷಣ ಸಚಿವರಿಗೂ ಗೊತ್ತು. ಅದಕ್ಕೋಸ್ಕರವಾಗಿ ನಮ್ಮ ನೋವು ಯಾರ ಹತ್ರ ಹೇಳ್ಕೊಳ್ಬೇಕು ನಾವು? ಅದಕ್ಕೋಸ್ಕರವಾಗಿ ನಾವು ಮಾಧ್ಯಮದ ಮೂಲಕ ತಮಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಶೀಘ್ರದಲ್ಲೇ ಎಲ್ಲ ಶಿಕ್ಷಕರ ನೇಮಕಾತಿ ಆಗಬೇಕು, ಹಾಗೂ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಆಗಬೇಕು, ಗ್ರಂಥಪಾಲಕರ ನೇಮಕಾತಿ ಆಗಬೇಕು, ಹಲವಾರು ಇಲಾಖೆಗಳಲ್ಲಿ PC ನೇಮಕಾತಿ ಆಗಬೇಕು, SDA, FDA, PDO, VA ಖಾಲಿ ಇರುವ ಎಲ್ಲ ಹುದ್ದೆಗಳು ನೇಮಕಾತಿ ಆಗಬೇಕು. ತಾವು ಸದನದಲ್ಲಿ ಒಂದು ಮಾತು ಹೇಳಿದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳು 2,84,881 ಹುದ್ದೆಗಳಂತೇಳಿ ತಾವು ಸದನದಲ್ಲಿ ಹೇಳಿದ್ರಿ. ಅದರಲ್ಲಿಯಪ್ಪ ಅಂತಂದ್ರ ಒಟ್ಟು ಭರ್ತಿಯಾಗಿರ್ತಕ್ಕಂಥ ಹುದ್ದೆಗಳಪ್ಪ ಅಂತಂದ್ರೆ 4,91,533 ಹುದ್ದೆಗಳಂತೇಳಿ ಭರ್ತಿ ಆಗಿರುವ ಹುದ್ದೆಗಳಂತೇಳಿ ಹೇಳಿದಿರ್ತಾವು. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಹೊರಗುತ್ತಿಗೆ ಆಧಾರದ ಮೇಲೆ 96,844 ಜನಕ್ಕೆ ಹೊರಗುತ್ತಿಗೆ ಆಧಾರದ ಮೇಲೆ ತಾವು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಹೊರಗುತ್ತಿಗೆ ಆಧಾರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಪಾಪ ಅವರಿಗೆ ಹಬ್ಬ ಅಂದ್ರೆ 10,000 ರಿಂದ 15,000 ಅವ್ರ ಜೀವನ ನಡೆಯುತ್ತಾರೆ. ಅದರಿಂದ ಯಾವುದೇ ರೀತಿ ಜೀವನ ನಡೆಯುವುದಿಲ್ಲ ಅವರಿಗೆ. ಸರ್ಕಾರ ಇಲ್ಲಿ ಏನು ಹೊರಗುತ್ತಿಗೆ ಆಧಾರ ಮೇಲೆ ಏನು ತಗೊಂಡಿರಲ್ಲ, ಲಕ್ಷ ಗಟ್ಟಲೆ ಏನು ಪಗಾರ ಕೊಡ್ತಿದಿರಲ್ಲ, ಅವರಿಗೆ ಕೂಡ ಲಕ್ಷ ಗಟ್ಟಲೆ ಪಗಾರ. ಇಲ್ಲಾಂದ್ರೆ ಖಾಲಿ ಇರುವ ಹುದ್ದೆಗಳನ್ನು ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ರಿ. ಅವರಿಗೆ ಕಡಿಮೆ ಪಗಾರದಲ್ಲಿ ದುಡಿಸ್ಕೊಂಡು ಅವ್ರ ಸಂಸಾರಗಳು ಬೀದಿಗೆ ಬಂದಿವೆ. ಮಕ್ಕಳಿಗೆ ಚೆನ್ನಾಗಿ ಒಂದು ಬಟ್ಟೆ ಕೊಡ್ಸಕ್ಕಾಗ್ತಿಲ್ಲ ಆ ಪಗಾರದಲ್ಲಿ. ಅವರಿಗೆ ಶಿಕ್ಷಕರಿಗೆ 12,000 ರೂಪಾಯಿ ಪಗಾರ ಕೊಡ್ತಾ ಇದ್ದಾರೆ. ಜೈಲಿಗೆ ಹೋದವರಿಗೆ 15,000ಕ್ಕಿಂತ ಹೆಚ್ಚು ಪಗಾರ ಇದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡೋ ಟೀಚರ್ಗೆ 12,000 10,000 ಪಗಾರ ಕೊಡ್ತಾ ಇದ್ದಾರೆ. ಇದೆಂತ ವಿಪರ್ಯಾಸ ರೀ! ತುಂಬಾ ನೋವಾಗ್ತದೆ ಹೇಳ್ಬೇಕಂದ್ರೆ. ಜೈಲಿಗೆ ಹೋದವರಿಗೆ 15,000, ಶಾಲೆಯಲ್ಲಿ ಹೋದವರಿಗೆ 12,000. ಇದು ನಾಚಿಕೆ. ನಮ್ಮ ಕರ್ನಾಟಕ ರಾಜ್ಯ ನಮಗೆ ತುಂಬಾ ಇದಾಗ್ತದೆ, ಬೇಸರ ಆಗ್ತದೆ ಇಂಥ ವಿಷಯಗಳನ್ನು ಕೇಳಿದ್ರೆ. ಆದ್ರೆ ಇಲ್ಲ 96,844 ಹೊರಗುತ್ತಿಗಳ ಹುದ್ದೆಗಳು. ಇವರಿಗೂ ಕೂಡ ಅದೇನು ಪರ್ಮನೆಂಟ್ ಮಾಡ್ತಿರೋ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಅವರಿಗೆ ಪಗಾರ ಕೊಡ್ರಿ, ಅವ್ರದ್ದು ಜೀವನ ಒಳ್ಳೇದಾಗ್ಲಿ. ಇಲ್ಲಪ್ಪ ಅಂದ್ರೆ ಅವ್ರಿಗೆ ಪರ್ಮನೆಂಟ್ ಮಾಡ್ರಿ. ಇಲ್ಲಾಂದ್ರೆ ಯಾರು ಏಬಲ್ ಇರ್ತಾರೆ ಅಂಥವ್ರಿಗೆ ತಗೊಳ್ರಿ, ಅವ್ರಿಗೆ ಕೂಡ ಪರ್ಮನೆಂಟ್ ಮಾಡ್ರಿ. ಅದು ನಿಮ್ದು ಏನವ ರೂಲ್ಸ್ ಪ್ರಕಾರ ಅದನ್ನು ಮಾಡ್ರಿ. ಇಲ್ಲಪ್ಪ ಅಂತಂದ್ರೆ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಎಕ್ಸಾಮ್ ನಡೆಸರಿ, ಭರ್ತಿ ಮಾಡ್ರಿ. ಅದನ್ನು ಮಾಡ್ಬೇಕು ತಾವು. ಈ ಹುದ್ದೆಗಳಪ್ಪ ಅಂತಂದ್ರೆ ಈ 1,88,037 ಹುದ್ದೆಗಳು ಅಂತೇಳಿ ತಾವು ಖಾಲಿ ಹುದ್ದೆಗಳಂತೇಳಿ ಹೇಳಿದ್ರಿ. ಖಾಲಿ ಹುದ್ದೆಗಳು ಎಷ್ಟು? 1,88,037 ಹುದ್ದೆಗಳು.
ಮೂಲ ಮಾಹಿತಿಯಪ್ಪ ಅಂತಂದ್ರೆ 2,84,881 ಹುದ್ದೆಗಳು ಖಾಲಿ ಇರುವ ಹುದ್ದೆಗಳು. ಆದರೆ ನೀವು ಹೊರಗುತ್ತಿಗೆ ಅದರಲ್ಲಿ ಕಳೆದರೆ ಉಳಿದಿರತಕ್ಕಂತಹ 1,88,037 ಹುದ್ದೆಗಳಂತೇಳಿ ಹೇಳ್ತಾ ಇದ್ದೀರಿ. ಆದರೆ ಇದರಲ್ಲಿ ನಿಗಮ ಮಂಡಳಿ ಹುದ್ದೆಗಳಪ್ಪ ಅಂತಂದ್ರೆ 1,01,420 ಹುದ್ದೆಗಳು ಅಂತೇಳಿ ನೀವು ಮಾಹಿತಿ ಹೇಳಿದ್ರಿ. ಅದರಲ್ಲಿ ವಿವಿ ಹುದ್ದೆಗಳು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳು 14,677 ಹುದ್ದೆಗಳು ಅಂತೇಳಿ ಹೇಳಿದ್ರಿ. ಹಾಗಾದ್ರೆ ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ಆಗಿರ್ತಕ್ಕಂಥ ಒಟ್ಟು ಹುದ್ದೆಗಳು 24,300. ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ಆಗಿರುವ ಹುದ್ದೆಗಳು ಇವು. ಶೀಘ್ರದಲ್ಲೇ ಭರ್ತಿ ಆಗುತ್ತಿರುವ ಹುದ್ದೆಗಳು. ನಾವು ಹಂತ ಹಂತವಾಗಿ ಮಾಡ್ತೀವಿ ಅಂತೇಳಿ ಹೇಳೋದು ತಪ್ಪಾಗ್ತದ. ಮಾನ್ಯ ಸಚಿವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಶೀಘ್ರದಲ್ಲೇ ಈ 1-2 ತಿಂಗಳಲ್ಲಿ ಭರ್ತಿ ಮಾಡಬೇಕು. ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 32,132 ಹುದ್ದೆಗಳು, ಒಟ್ಟು ಸೇರಿ 56,432 ಹುದ್ದೆಗಳು ಭರ್ತಿ ಮಾಡಿಕೊಳ್ಳುವ ಹುದ್ದೆಗಳಂತೇಳಿ ತಾವು ತಮ್ಮ ಅಧಿವೇಶನದಲ್ಲಿ ಎಲ್ಲ ಜನರ ಎದುರು ಮಾಧ್ಯಮದ ಮೂಲಕ ತಾವು ಹೇಳಿದ್ರಿ ನಿನ್ನೆ. ಅದಕ್ಕೆ ಸದನದಲ್ಲಿರ್ತಕ್ಕಂತಹ ಮಾನ್ಯ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಮಾಹಿತಿ ಮೇರೆಗೆ ತಾವು ಹೇಳಿದ್ರಪ್ಪ ಅಂತಂದ್ರೆ ಪದೇ ಪದೇ ಯಾಕೆ ಅನುಮೋದನೆಗೆ ಹೋಗ್ತಾ ಇದ್ದಾವೆ ಹುದ್ದೆಗಳು ಅಂತೇಳಿ ಸದಸ್ಯರ ಪ್ರಶ್ನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರ ಕರೆಕ್ಟ್ ಸಿಗ್ಲಿಲ್ಲ. ಅದಕ್ಕೋಸ್ಕರವಾಗಿ ಹುದ್ದೆಗಳು ಕಾಲ ಕಾಲಕ್ಕೆ ನೇಮಕಾತಿ ಆಗಬೇಕು. ಆರ್ಥಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎಲ್ಲವೂ ನೇಮಕಾತಿ ಆಗಬೇಕು. ಮತ್ತೆ ಮತ್ತೆ ಅನುಮೋದನೆಗೆ ಕಳಿಸುವುದು ಸರಿಯಲ್ಲ. ಆ ಹಣವನ್ನು, ತೆಗೆದಿಟ್ಟ ಹಣವನ್ನು ಹುದ್ದೆಗಳಿಗೆ ಒಂದು ಭರ್ತಿ ಮೂಲಕ ಬಳಸ್ಕೊಳ್ರಿ. ಯಾವುದೇ ಯೋಜನೆಗಳಿಗೆ ಹಣಗಳನ್ನು ಬಳಸ್ಕೋಬೇಡ್ರಿ. ಖಾಲಿ ಇರುವ ಎಲ್ಲ ಹುದ್ದೆಗಳು ಕಾಲ ಕಾಲಕ್ಕೆ ನೇಮಕಾತಿ ಮಾಡ್ರಿ. ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ನೊಂದು ಬೆಂದು ಹೋಗಿದ್ದಾರೆ. ಸಾವು ನೋವುಗಳಾಗ್ತಾ ಇದ್ದಾವೆ. ಸಾವುಗಳು ಉಳಿಸುವ ಕರ್ತವ್ಯ ನಿಮ್ಮದಾಗಿದೆ. ಇಲ್ಲಿ ನಿಮ್ಮ ಮನೆಯ ಮಕ್ಕಳಂತ ತಿಳ್ಕೊಡ್ರಿ. ನಿಮ್ಮ ಮನೆಯ ಮಕ್ಕಳು ಆರಾಮ್ ಹೈಫೈ ಇದರಲ್ಲಿದ್ದಾರೆ, ಲಕ್ಸರಿ ಕಾರ್ದಲ್ಲಿ ಓಡಾಡ್ತಾ ಇದ್ದಾರೆ. ಅದನ್ನು ತಾವು ಬಡವರಿಗೋಸ್ಕರ ಇರುವ ಒಂದು ಮಾತುಗಳನ್ನು ಹೇಳಿದ್ದೀರಿ. ಅದಕ್ಕೋಸ್ಕರವಾಗಿ ಬಡವರ ಪರವಾಗಿ, ನಿರುದ್ಯೋಗಿಗಳ ಪರವಾಗಿ ತಾವೆಲ್ಲ ಖಾಲಿ ಇರುವ 24,300 ಹುದ್ದೆಗಳು, 32,132 ಹುದ್ದೆಗಳು ಇದೇ ತಿಂಗಳಿನಲ್ಲಿ ಭರ್ತಿ ಆಗಬೇಕು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹುದ್ದೆಗಳು ಶೀಘ್ರದಲ್ಲೇ ಇಲ್ಲೇನು 1,88,037 ಹುದ್ದೆಗಳು ಈ ಬಜೆಟ್ನಲ್ಲಿ ಅನುಮೋದನೆ ತಗೊಳ್ಬೇಕು. ಹಲವಾರು ಯೋಜನೆಗಳಿಗೆ ಹಣ ವ್ಯಯ ಮಾಡುವುದಕ್ಕಿಂತ ಮುಂಚೆ ಒಂದು ಉದ್ಯೋಗವನ್ನಾಗಿ ಮಾಡಬೇಕು. ನಿರುದ್ಯೋಗಿಗೆ ಉದ್ಯೋಗಸ್ಥನಾಗಿ ಮಾಡ್ಬೇಕಂತೇಳಿ ನಮ್ಮಲ್ಲಿ ಉದ್ಯೋಗ ಭಾಗ್ಯ ಕೊಡ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ ರೀ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಸಚಿವರೇ, ಸಂಬಂಧಪಟ್ಟ MLAಗಳೇ, ನಮ್ಮ ಮನೆಗೆ ಮುಂದೆ ಓಟಕ್ಕೆ ಕೇಳಕ್ ಬಂದಾಗ ಏನಂತ ಉತ್ತರ ಕೊಡ್ತೀರಿ ನೀವು? ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ಅದನ್ನು ತಾವೆಲ್ಲ ಮನಗಣಬೇಕು. ದಯವಿಟ್ಟು ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿ ಮಾಡಿಕೊಳ್ಳಬೇಕಂತೇಳಿ ನಾನು ಈ ಮಾಧ್ಯಮದ ಮೂಲಕ ಹೇಳ್ಕೊಳ್ತೇನೆ. ಅದೇ ರೀತಿ ಇದೇನು ಡಿಗ್ರಿ ಕಾಲೇಜ್, PU ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ, ಅದರ ಕುರಿತು ಹೆಚ್ಚಿನ ರೀತಿಯಾಗಿ ಗಮನ ಹರಿಸಿ ಅಲ್ಲಿ ಕೂಡ ನ್ಯಾಯ ಒದಗಿಸಿಕೊಡ್ಬೇಕು. ನಾವು ಕೂಡ ಒಂದು ದಿನಾಂಕ ತಗೊಂಡು ನಿಮ್ಮಲ್ಲಿ ಬರ್ತೀವಿ. ದಯವಿಟ್ಟು ಯಾರ್ಯಾರು ಕರ್ನಾಟಕ ರಾಜ್ಯದಲ್ಲಿ MPEd ಮುಗಿಸ್ತವ್ರು ಎಲ್ಲರೂ, KSET ನೆಟ್ ಪಾಸ್ ಆದವರು, ಡಿಗ್ರಿ ಕಾಲೇಜ್, PU ಕಾಲೇಜ್ ಸ್ಟಡಿ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಒಂದು ದಿನಾಂಕವನ್ನು ನಿಗದಿ ಮಾಡಿ ತಿಳಿಸ್ತೇವೆ. ದಯವಿಟ್ಟು ಗ್ರೂಪ್ನಲ್ಲಿ ಬೃಂದಾವನ ಯೂಟ್ಯೂಬ್ ಚಾನಲ್ ಮತ್ತು ಬೃಂದಾವನ ಕ್ಲಾಸ್ ಯೂಟ್ಯೂಬ್ ಚಾನಲ್ ಮತ್ತೆ ಬೃಂದಾವನ ಕ್ಲಾಸ್ ಟೆಲಿಗ್ರಾಮ್ ಚಾನಲ್ಗೆ ತಾವೆಲ್ಲರೂ ಜಾಯಿನ್ ಆಗ್ರಿ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕೂಡ ಬೆಂಗಳೂರಿಗೆ ಬನ್ನಿರಿ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹುದ್ದೆಗಳು ಯಾವ ರೀತಿ ಏನಾಗಿದ್ದಾವೆ, ಏನಾಗಬಹುದು, ಎಷ್ಟು ಹುದ್ದೆಗಳು ಭರ್ತಿಗೆ ಅನುಮೋದನೆ ಕೊಡಬಹುದು, ಈ ಆರ್ಥಿಕ ಇಲಾಖೆ ಅಂತೇಳಿ ನಮ್ಮ ಭರವಸೆ ಯಾವ ರೀತಿ ಕೊಡುತ್ತೆ ಸರ್ಕಾರ, ಮಾನ್ಯ ಸಚಿವರ ಸಮ್ಮುಖದಲ್ಲಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರ ಸಮ್ಮುಖದಲ್ಲಿ ನಾವು ಇದನ್ನು ನ್ಯಾಯ ಪಡಿಬೇಕು. ಯಾಕಪ್ಪ ಅಂತಂದ್ರೆ ಸುಮಾರು ನೊಂದು ಬೆಂದಿದ್ದೇವೆ ದೈಹಿಕ ಶಿಕ್ಷಣ ಶಿಕ್ಷಕರು. ಅದಕ್ಕೋಸ್ಕರವಾಗಿ ದೈಹಿಕ ಶಿಕ್ಷಣಕ್ಕೆ ಜಯವಾಗಲಿ, ಎಲ್ಲ ಹುದ್ದೆಗಳು ಶೀಘ್ರದಲ್ಲಿ ಭರ್ತಿ ಮಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಮ್ಮ ಆತ್ಮೀಯ ಸುನೀಲ್ ಗೋಲಾ. ಈ ಚಾನಲನ್ನು ಎಲ್ಲರೂ ಈ ವಿಷಯ ಎಲ್ಲರಿಗೆ ತಲುಪಲಿ ಅಂತೇಳಿ ತಮ್ಮ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.